ಕೆರೆಗೆ ಇಳಿದು ಕರೆಂಟ್ ಕೊಟ್ಟ ಆನೇಕಲ್ ಉಪವಿಭಾಗದ ಪವರ್ಮ್ಯಾನ್ ಧೀರಜ್. ಕರ್ತವ್ಯ ನಿರ್ವಹಿಸಲು ಎಂತಹ ಸಾಹಸಕ್ಕಾದರೂ ಕೈ ಹಾಕುವವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪವರ್ಮ್ಯಾನ್ಗಳು. ಕರೆಂಟ್ ಹೋದಾಗ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈಯದಿರಿ, ಪವರ್ಮ್ಯಾನ್ಗಳಿಗೂ ಒಂದು ಬದುಕಿದೆ. ನಾಡನ್ನ ಬೆಳಗಿಸುತ್ತಿರುವ ವಿದ್ಯುತ್ ಯೋಧ ಪವರ್ಮ್ಯಾನ್ಗಳಲ್ಲಿ ಒಬ್ಬ ಈ ಧೀರಜ್. ಆನೇಕಲ್ ಭಾಗದಲ್ಲಿ ಹಗಲಿರುಳು ದುಡಿಯುತ್ತಿರುವ ಧೀರಜ್ಗೆ ನಿಮ್ಮ ವಾಣಿ ತಂಡದಿಂದ ಅಭಿನಂದನೆಗಳು. ಸರ್ ನಮಸ್ತೆ ಹೇಳಿ. ನಮಸ್ಕಾರ ಧೀರಜ್. ನಮಸ್ತೆ ಸರ್ ಹೇಳಿ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಧೀರಜ್. ಎಲ್ಲಿದ್ದೀರಿ? ಪೆಟ್ರೋಲ್ ಬಂಕ್ ಸರ್, ಗಟ್ಟಿನ ಬೆಲೆ. ಏನ್ ಮಾಡ್ತಾ ಇದ್ರಲ್ಲಿ ಇಷ್ಟೊತ್ತಲ್ಲಿ? ಕಂಪ್ಲೇಂಟ್ ಇತ್ತು ಸರ್, ಬಂದಿದ್ದೆ. ಕಂಪ್ಲೇಂಟ್ ಅಟೆಂಡ್ ಮಾಡ್ತಾ ಇದ್ದೀರಾ? ಹಾ ಸರ್. ಎಸ್, ವೆರಿ ಗುಡ್. ಇವತ್ತು ನಿಮ್ದೊಂದು ವಿಡಿಯೋ ನೋಡಿದೆ. ಹಾ ಸರ್. ಏನದು ಕೆರೆಗೆ ಇಳಿದಿದ್ರಲ್ಲ? ಸರ್ ಅದು ರೈತರ ಕರೆಂಟ್ 7 ಅವರ್ದು ಫಾಲ್ಟ್ ಇತ್ತು. ಹ್ಮ್. ಹಾ ಸರ್. ಆ ಮರ ಬೆಳೆದಿತ್ತಲ್ಲ ಸರ್, ಆ ಮರ ಹೊಡಿಬೇಕಾಗಿತ್ತು. ಮರ ಹೊಡಿದೇ ಇದ್ರೆ ಲೈನೇ ಚಾರ್ಜ್ ಆಗಲ್ಲ. ಹ್ಮ್. ಹಾಗಾಗಿ ಹೋಗಿದ್ವಿ ಸರ್. ಹಾ ಸರ್. ಯಾವ ಊರು ಧೀರಜ್ ಅವ್ರದ್ದು? ಸ್ವಂತ ಊರು ಶಿರ್ಸಿ ಸರ್. ಶಿರ್ಸಿ ಅವರಾ? ಹಾ ಸರ್. ಓ, ಕಾಡಲ್ಲೇ ಬೆಳೆದವ್ರು ನೀವು. ಕಾಡಿನ ನಾಡವರು. ಹಾ ಸರ್. ಅದ್ಭುತ ಧೀರಜ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಚಂದಾಪುರದಲ್ಲಿ? ಜಿಗ್ನೇಲಿ 5 ವರ್ಷ ಮಾಡಿದೆ ಸರ್. ಇವಾಗ ಆನೇಕಲ್ ಟ್ರಾನ್ಸ್ಫರ್ ಆಗಿ 2.5 ವರ್ಷ ಆಯ್ತು. ಓ, ಆನೇಕಲ್ ಸಬ್ ಡಿವಿಷನ್. ಯಾವ ಸಬ್ ಡಿವಿಷನ್ ನಿಮ್ದು? ಆನೇಕಲ್ ಸಬ್ ಡಿವಿಷನ್ ಸರ್. ಆನೇಕಲ್ ಸಬ್ ಡಿವಿಷನ್ ಯಾವ ವೈಂಡಮು? ಆನೇಕಲ್ ರೂರಲ್ ವಂಡಮ್. ರೂರಲ್ ವೈಂಡಮ್. ವೆರಿ ಗುಡ್ ಧೀರಜ್. ತುಂಬಾ ಒಂದು ಅದ್ಭುತ ಕೆಲಸ ಮಾಡಿದ್ದೀರಾ. ಯಾಕಂದ್ರೆ ಕೆರೆಯಲ್ಲಿ ಮುಳ್ಳಿರ್ಬೋದು, ಕಲ್ಲಿರ್ಬೋದು, ಏನಾದ್ರೂ ಇರ್ಬೋದು, ಮಳೆ ನೀರಿರುತ್ತೆ, ಕಾಲೇ ಸಿಗಾಕೋಬಹುದು. ಇದನ್ನ ಯಾವ್ದನ್ನು ಲೆಕ್ಕಿಸದೆ ನೀವು ಹೋಗಿ ಆ ಒಂದು ಪ್ರಾಬ್ಲಮ್ ನ ಕ್ಲಿಯರ್ ಮಾಡಿದ್ದೀರಾ. ನಿಮಗೆ ರೈತರಿಗೆ ಕರೆಂಟ್ ಕೊಡ್ಬೇಕಲ್ಲ ಸರ್. ಎಸ್, ರೈತರ ಪರವಾಗಿ ಮತ್ತು ಅಲ್ಲಿರುವ ಸಾರ್ವಜನಿಕರ ಪರವಾಗಿ, ಈ ನಾಡಿನ ಸಮಸ್ತ ಜನರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮ ವಾಣಿ ಕಡೆಯಿಂದ. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದೀರಾ ಧೀರಜ್. ಮುಂದುವರಿಸಿ ಈ ಸೇವೆನ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಕೆಲಸ ಮಾಡುವಂತ ಭಾಗ್ಯ ಇರಲ್ಲ. ಇವತ್ತು ಒಂದು ಧೈರ್ಯವಾಗಿ ನೀವು ನೀರಲ್ಲಿ ಧುಮುಕಿ ಅಲ್ಲೋಗಿ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಕರೆಂಟ್ ಕೊಡುವಂತ ಕೆಲಸ ಮಾಡಿದ್ದೀರಾ. ಎಸ್. ಯಾವತ್ತು ಇದು ನೀವು ನೀರುಗಿಳಿದಿದ್ದು? ಸರ್ ಆಯ್ತು ಒಂದು 1 ವೀಕ್ ಬ್ಯಾಕ್ ಸರ್. 1 ವೀಕ್ ಬ್ಯಾಕ್. ಓ, ತುಂಬಾ ಮಳೆ ಇದ್ದಾಗ? ಮಳೆ ಇತ್ತಲ್ಲ ಸರ್ ಅವಾಗ. ಅಂದ್ರೆ ನಮ್ಗೆ ವಿಡಿಯೋ ಲೇಟ್ ಆಗಿ ಸಿಕ್ಕಿದೆ. ಹಾ ಸರ್. ಧೀರಜ್ ಅವ್ರ ಮದುವೆ ಆಗಿದ್ಯಾ? ಇಲ್ಲ ಸರ್, ಇಲ್ಲ. ಆಗ್ಲಿ. ನಿಮ್ಮ ಮುಂದಿನ ಜೀವನ ಅದ್ಭುತವಾಗಿರ್ಲಿ. ಎಲ್ಲಾ ಪವರ್ ಮ್ಯಾನ್ಗಳು ನಿಮ್ಮಿಂದ ಇನ್ಸ್ಪೈರ್ ಆಗ್ಬೇಕು. ತುಂಬಾ ಒಂದು ಅದ್ಭುತವಾದ ಕೆಲಸ ಮಾಡಿದ್ದೀರ ಧೀರಜ್. ಈ ಒಂದು ಸೇವೆ ಮಾಡುವಂತ ಭಾಗ್ಯ ಬೆಸ್ಕಾಂ ಕಂಪನಿ ನಿಮಗೆ ಕೊಟ್ಟಿದೆ. ತುಂಬಾ ಒಂದು ಅದ್ಭುತ ಕೆಲಸ ಮಾಡಿದ್ದೀರಾ. ಆಮೇಲೆ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಸೇಫ್ಟಿ ಸೇಫ್ಟಿನ ಮಾತ್ರ ದಯವಿಟ್ಟು ಬಿಡಬೇಡಿ. ಸೇಫ್ಟಿನ ಸೇಫ್ಟಿ ಇಲ್ದಿರ ಯಾವ ಕೆಲಸನೂ ಮಾಡಲ್ಲ ಸರ್. ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನಿಮ್ಮ ಭಾಗದಲ್ಲಿ ವೀರಸಂದ್ರದಲ್ಲಿ ಏನಾಯ್ತು ನಾಗರಾಜ್ ಅಂತ ನಿಮ್ಗೆ ಗೊತ್ತಿದೆ. ದೌರ್ಭಾಗ್ಯ. ಒಬ್ಬ ಹುತಾತ್ಮ ನಾಗರಾಜನ್ನ ನೆನ್ಸ್ಕೋಬೇಕು ನಾವು. ಯಾಕಂದ್ರೆ ಪ್ರಾಣ ಕೊಟ್ಟು ಕರೆಂಟ್ ಕೊಡುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಆ ತರದ ಕೆಲಸ ಆಗದೆ ಇರ್ಲಿ. ನಿಮ್ ತರ ಒಂದು ಒಳ್ಳೆ ಕೆಲಸಗಳು ಮಾಡಿ. ಪವರ್ ಮ್ಯಾನ್ಗೆ ತನ್ನದೇ ಆದ ಒಂದು ಬೆಲೆ ಇದೆ ಸಮಾಜದಲ್ಲಿ. ಆ ಬೆಲೆ ನಿಜವಾಗ್ಲೂ ಎಲ್ಲರೂ ಕೊಡ್ಬೇಕು. ನೀವು ಇವತ್ತು ಸಹಜವಾಗಿ ನಾರ್ಮಲ್ ದಿನಗಳಲ್ಲಿ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀರಾ. ಆದ್ರೆ ಮಳೆಗಾಲದಲ್ಲಿ ನೀವು ಪಡೋ ಹಗಲು ರಾತ್ರಿ ಶ್ರಮ, ಆ ಕಷ್ಟ ನಿಮ್ಗೆ ಗೊತ್ತಿರುತ್ತೆ. ಮನೇಲಿ ಕೂತಂತ ನಮ್ಮಂತವ್ರಿಗೆ ಗೊತ್ತಾಗಲ್ಲ. ಏನ್ರಿ ಕರೆಂಟ್ ಹೋಗ್ಬಿಡ್ತಲ್ರಿ, ಕರೆಂಟ್ ಕೊಡಕ್ ಏನ್ರಿ ರೋಗ ಇವ್ರಿಗೆ, ಎಲ್ಲರೂ ಅದೇ ತರ ಹೇಳ್ತಾರೆ. ಕರೆಂಟ್ ಹೋಯ್ತು, ಕರೆಂಟ್ ತೆಗೆದ್ಬಿಟ್ರು ಮಳೆ ಬಂದ ತಕ್ಷಣ ಅಂತ ನಾವೆಲ್ಲ ಬೈಕತಾ ಇರ್ತೀವಿ. ಯಾಕಂದ್ರೆ ವಾಸ್ತವತೆ ನಮ್ಗೆ ಗೊತ್ತಿರಲ್ಲ.
ಹಾ ಸರ್. ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದೆ, ಫೀಲ್ಡ್ ಅಲ್ಲಿ ಏನಾಗುತ್ತೆ, ಫೀಲ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಪಾಪ ನಿಮಗ್ ಮಾತ್ರ ಗೊತ್ತಿರುತ್ತೆ. ಆಗ್ಲಿ, ನಿಮ್ಮ ಒಂದು ಈ ಅದ್ಭುತ ಕಾರ್ಯಕ್ಕೆ ನಿಮ್ಮ ವಾಣಿ ಕಡೆಯಿಂದ ನಾನು ನಿಜವಾಗ್ಲೂ ನಿಮ್ಮನ್ನ ಎಷ್ಟು ಅಭಿನಂದಿಸಿದ್ರು ಕಮ್ಮಿನೇ. ನಿಮ್ಮಂತ ಥ್ಯಾಂಕ್ ಯು ಸರ್. ಪವರ್ಗಳು ನಮ್ಮ ಕಂಪನಿಗಳಿಗೆ, ಎಸ್ಕಾಂಗಳಿಗೆ ಅತ್ಯವಶ್ಯಕವಾಗಿ ಬೇಕು. ನಿಮ್ಮ ಹಾ ಸರ್. ತರನೇ ಒಬ್ರು ಚೆಸ್ಕಾಂ ನ ಒಬ್ಬ ಲೈನ್ಮನ್ ನಿಮ್ ತರನೇ ಹೋಗಿ ನೀರಲ್ಲಿ ಹೋಗಿ ಆ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಿ ಬಂದಿದ್ರು. ಅದೇ ತರ ನೀವು ಹೋದ್ವಾರ ಮಾಡಿದೀರಾ, ಬಟ್ ನಮ್ಗೆ ಲೇಟ್ ಆಗಿ ಮಾಹಿತಿ ಸಿಕ್ತು. ಆಗ್ಲಿ, ನೀವು ಮಾಡಿರೋ ಕೆಲಸ ಅತ್ಯದ್ಭುತ. ಆದಷ್ಟು ಸುರಕ್ಷತೆ ಬಗ್ಗೆ ಒತ್ತು ಕೊಡಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಸುರಕ್ಷತೆ ಹೇಳಿ. ನೀವು ನೋಡಿ ಪಾಪ, ಏನು ಯಾವ ಶಿಫ್ಟ್ ನಿಮ್ದು? ಶಿಫ್ಟ್ ಇಲ್ಲ ಸರ್. 24 hours. ಎಸ್ ಸರ್. ನೋಡಿ ಪಾಪ 24 ಗಂಟೆ ದುಡಿತಿರಂತ ನಿಮ್ಮಂತ ಲೈನ್ಮ್ಯಾನ್ಗಳನ್ನ ಗುರ್ತಿಸ್ಬೇಕು, ಇಲಾಖೆನೂ ಸಹ ಗುರ್ತಿಸ್ಬೇಕು. ಒತ್ತಡಗಳು ಜಾಸ್ತಿ ಇದೆ ನಿಮ್ಗೆಲ್ಲ, ರೂರಲ್ ಭಾಗದಲ್ಲಿ ಕೆಲಸ ಮಾಡುವಂತ ಲೈನ್ಮ್ಯಾನ್ಗಳಿಗೆ. ಯಾಕಂದ್ರೆ ನಿಮ್ ಕ್ಯಾಂಪಾ? ಹಾ, ಕ್ಯಾಂಪ್ ಸರ್. ಯಾವ ಕ್ಯಾಂಪ್ ನಿಮ್ದು? ಗುಡ್ನಳ್ಳಿ ಕ್ಯಾಂಪ್ ಸರ್. ಗುಡ್ನಳ್ಳಿ ಕ್ಯಾಂಪ್ ಅಲ್ಲಿ ಕೆಲಸ ಮಾಡ್ತಿರೋಂತ ಧೀರಜ್ ಅವರೇ, ನೀವು ಯಾವ್ದು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದು ಬೆಂಗಳೂರಿನ ಒಂದು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲೇ ಒಂದು ಧೀರ ಅನ್ನೋ ಒಂದು ಇದಿದೆ, ಅಷ್ಟೇ ಧೀರವಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಈ ಧೀರತೆ ನಮ್ಮ ಇಲಾಖೆಗೆ ಅತ್ಯವಶ್ಯಕವಾಗಿದೆ. ಮುಂದಿನ ದಿನಗಳಲ್ಲಿ ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಪ್ರಮೋಷನ್ಸ್ ಎಲ್ಲ ತಗೊಂಡು ನೀವು ಇಲಾಖೆಯಲ್ಲಿ ಇನ್ನೂ ನಿಮ್ಮ ಸೇವೆ ಮುಂದುವರಿಸಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲ ಏನು ಓಎಂಡಮ್ಮಿನ ಎಲ್ಲಾ ಲೈನ್ಮನ್ಗಳಿಗೂ ಒಳ್ಳೇದಾಗ್ಲಿ. ಇಡೀ ಸಮಸ್ತ ಕರ್ನಾಟಕದಲ್ಲಿರುವಂತ ಎಲ್ಲಾ ಲೈನ್ಮನ್ಗಳಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಆರೋಗ್ಯದಿಂದ ಮತ್ತು ಒಂದು ಒಳ್ಳೆ ಕೆಲಸ ಮಾಡಿ. ಪವರ್ ಮ್ಯಾನ್ಗಳಿಗೆ ತನ್ನದೇ ಆದ ಒಂದು ಬೆಲೆ ಇದೆ, ಆ ಬೆಲೆನ ಉಳಿಸುವಂತ ಕೆಲಸ ಎಲ್ಲರೂ ಮಾಡೋಣ. ತುಂಬಾ ತುಂಬಾ ಥ್ಯಾಂಕ್ಸ್ ಧೀರಜ್, ಇಷ್ಟೊತ್ತಲ್ಲಿ ನಮ್ ಜೊತೆಲಿ ಮಾತಾಡ್ತಿದ್ದಕ್ಕೆ. ಪಾಪ ನೀವು ಫೀಲ್ಡ್ ಅಲ್ಲಿ ಬೇರೆ ಇದ್ದೀರಾ ಇವಾಗ, ಹುಷಾರಾಗಿ ಕೆಲಸ ಮಾಡಿ, ಆರಾಮಾಗಿ ಕೆಲಸ ಮಾಡಿ. ಒಳ್ಳೇದಾಗ್ಲಿ ಧೀರಜ್. ಊಟ ಮಾಡಿದ್ರಾ? ಇನ್ನ ಇಲ್ಲ ಸರ್, ಇವಾಗ ಹೋಗ್ಬೇಕು. ಊಟ ಮಾಡ್ರಿ, 10:30 ಆಯ್ತಲ್ರಿ. ಕಂಪ್ಲೇಂಟ್ ಬಂದಿದ್ದಲ್ಲ ಸರ್, ಮಳೆ ಏನಿಲ್ಲ ಸರ್ ಇವತ್ತು. ಮಳೆ ಏನಿಲ್ಲ, ಆಗ್ಲಿ. ಫಸ್ಟ್ ಊಟ ಮಾಡಿ. ನೀವು ಶಕ್ತಿವಂತರಾಗಿದ್ರೇನೆ ಕೆಲಸ ಮಾಡಕ್ ಸಾಧ್ಯ ಅಲ್ವಾ? ಹಾ ಸರ್. ಥ್ಯಾಂಕ್ ಯು ಧೀರಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.